ಸ್ವಾಮೀಜಿಗಳು ಅಥವಾ ತುಂಬ ವಿಶೇಷವಾಗಿರ್ತಕ್ಕಂಥವ್ರು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಜವಾಬ್ದಾರಿ ತಗೊಳ್ತಾರೆ. ಸೊ ಎಲ್ಲರನ್ನೂ ನಾನು ಇವರೆಲ್ಲ ಕಾಣ್ಲಿಕ್ಕೆ ಬಯಸ್ತೀನಿ. ನನಗೆ ಆಶೀರ್ವಾದ ಕೊಡೋ ಸ್ವಾಮೀಜಿನೇ ಇವರೇ. ಗಾಡ್ ಫಾದರ್ ಅಂತಾರಲ್ಲ, ನಮ್ಮ ಅಪ್ಪ ಸೈಲೆಂಟಾಗಿ ಕೂತಿರ್ತಾರೆ, ನಿಮ್ ಗಾಡ್ ಫಾದರ್ ಇದ್ದಾರೆ ಹೋಗು ಅಂತ. ಅವ್ರಂటే ಅಲ್ಲಿಂದ ನಗಾಡ್ಕೊಂಡು ಕೂತಿರ್ತಾರೆ ನೋಡಿ, ಹಂಗೆ ನಂಗೆ ನಕ್ಕೊಂಡು ಹ್ಯಾಪಿಯಾಗಿರ್ತಾರೆ. ಸೊ ಗಾಡ್ ಮದರ್ ಇವರೇ. ಸೊ ಎಲ್ಲ ರೀತಿಯ ಆಶೀರ್ವಾದನೂ ಇವ್ರೊಬ್ಬರದೇ. ಸೊ ಹಾಗಾಗಿ ಇವ್ರ ಮಾತುಗಳ ನಾನು ಕೇಳಿಸ್ಕೊಳ್ಲೇಬೇಕು. ಇಲ್ಲ ಅಂದ್ರೆ ಮನೇಲಿ ನನ್ನ ಕ್ಲಾಸ್ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ಬ್ಲಡ್ ಡೊನೇಷನ್ ಮಾಡದಂತ ಎಲ್ಲರಿಗೂ ಸಹ ನನ್ನ ಹೃದಯಪೂರ್ವಕ ವಂದನೆಗಳು. ವಿಶೇಷವಾಗಿ ಅವರ ತಾಯಂದಿರಿಗೆ ನಾನು ವಂದಿಸ್ತೇನೆ. ನಾನು ಅಮ್ಮನಾಗಿ ಆ ಅಮ್ಮ ಬೆಳೆಸಿದಂಥ, ಅವರು ಸಾಕಿ ಬೆಳೆಸಿದಂಥ ಮಗ ಇಲ್ಲಿ ಬಂದು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾನೆ ಅಂದರೆ ತಾಯಿಗಳು ಬೆಳೆಸುವ ರೀತಿಯೂ ಅವಲಂಬಿಸಿರುತ್ತೆ. ಅದರಿಂದ ನಾನು ಅವ್ರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ವಂದಿಸೋದಕ್ಕೆ ಇಷ್ಟಪಡ್ತೀನಿ. ರಾಜೇಶ್ ಅವ್ರ ಫಸ್ಟ್ ಇಯರ್ ಬರ್ತ್ಡೇನ ನಾನು ಅಲಸರಲ್ಲಿ ಮಾಡಿದ್ದು. ಗಾಂಧಿ ಬಜಾರ್ ವಿಟಲ್ಸಲ್ಲಿ ಅಲ್ಲಿ ಡ್ರೆಸ್ ತಗೊಂಡು ಅಲ್ಲೇ ಒಂದು kg ಬೂಂದಿ ತೆಗೆದುಕೊಂಡು ಹೋಗಿ ಅಲ್ಲಿ ಯಾರನ್ನ ಕರೆದಿದ್ದೆ ಆ ರೋಡಲ್ಲಿರೋ ಎಲ್ಲ ಮಕ್ಕಳು, ಒಂದೊಂದು ಮನೇಲಿ 5 ಮಕ್ಕಳು, 4 ಮಕ್ಕಳು, 6 ಜನ ಮಕ್ಕಳು, ಹಾಗಾಗಿ 38 ಜನ ಮಕ್ಕಳು ಬಂದಿದ್ರು ಫಸ್ಟ್ ಇಯರ್ ಬರ್ತ್ಡೇ. ಸೊ ಆಗ್ಲಿಂದ ನನ್ನ ಬರ್ತ್ಡೇ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾನೆ ಇದೆ. ಅದೇ ರೀತಿಯೇ ನನಗೆ ಟ್ವಿನ್ಸ್ ಡಾಕ್ಟರ್ಸು, ಅವ್ರ ಬರ್ತ್ಡೇ ಮಾತ್ರ ಅದು ರೆಗ್ಯುಲರ್ ಆಗಿ ನಡೆಯಲ್ಲ. ಇವನ್ ಮಾತ್ರ ಈ ಥರ ಒಂದು ಸೇವಾ ಕೈಂಕರ್ಯಗಳ ತೊಡಗಿಸ್ಕೊಂಡು ಚಿಕ್ಕಂದಿನ ಇದೇ ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾನೆ. ಅವ್ನು ಸ್ಟೂಡೆಂಟ್ ಆಗಿರೋವಾಗಲೇ ಲಯನ್ಸ್ ಕ್ಲಬ್ ಮೆಂಬರ್ ಮಾಡಿದ್ದೇನೆ. ಏನು ಈಗ ಸೇವಾ ಮನೋಭಾವ ಯಾತಕ್ಕೆ ಬಂದಿದೆ ಅಂತಂದ್ರೆ, ನಾನು ಮಾಡೋಕ್ಕೆ ಬಂದರೆ ಈ ಬಿಕೆಮ್ ಲಯನ್ಸ್ ಕ್ಲಬ್ ಮೆಂಬರ್. ಆಗ್ಲಿಂದಲೂ ಈ ಬ್ಲಡ್ ಡೊನೇಷನ್ ಕ್ಯಾಂಪ್, ಹೊಸ ಸರ್ವಿಸಸ್ಸು, ಎಲ್ಲ ವಿಷಯಗಳೂ ಅವ್ನು ಮುಂದಾಳತ್ವ ವಹಿಸ್ಕೊಂಡು ಮಾಡ್ಕೊಂಡು ನಾಯಕತ್ವ ಬೆಳೆಸ್ಕೊಂಡು ಬಂದಿದ್ದಾನೆ. ಅದಕ್ಕಿಂತ ಮಿಗಿಲಾಗಿ ನ್ಯಾಷನಲ್ ಕಾಲೇಜೆಲ್ಲ ಓದಿದ್ದರಿಂದ ಅಲ್ಲೂ ಸಹ ಎಚ್ ನರಸಿಂಹಯ್ಯನವರು ಪ್ರಭಾವಿತರಾಗಿದ್ದಾನೆ. ಒಳ್ಳೆಯ ಗುರುಗಳು ಸಿಕ್ಕಿದ್ದಾರೆ. ಯಾವಾಗಲೂ ಎಲ್ರಿಗೂ ಉತ್ತಮವಾದಂಥ ತಂದೆ ತಾಯಿಗಳು ಗುರುಗಳು ಸಿಕ್ಕಬೇಕಾಗಿದೆ. ಹಾಗಾಗಿ ಇವನ್ನೆಲ್ಲವನ್ನೂ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಆದರೂ ಇನ್ನೂ ಸ್ವಲ್ಪ ಶಾರ್ಟ್ ಪೇಪರು, ಸ್ವಲ್ಪ ಬೇಜವಾಬ್ದಾರಿ ಎಲ್ಲ ನಮ್ಮ ನೀನು ಮಾಡ್ಕೊ ಅಂತ ಅಂದ್ಬಿಟ್ಬಿಡಿದ್ರು. ವಯಸ್ಸಾಗಿದ್ದೀವಿ, ನನಗೆ ಇನ್ನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಆಯ್ತು ಆಗಿಲ್ಲ, ನೀನೇ ತಪ್ಪಿಸ್ಕೊಳ್ಳೋದು ನೋಡ್ತಾರೆ. ಇದನ್ನು ಯಾರು ನೀವು ಜಾಸ್ತಿ ಮಾಡಬೇಡಿ. ತಂದೆ ತಾಯಿಗಳು ಮಕ್ಕಳಿಗೆ ಮಾಡಿದರೆ ನೀವೆಲ್ಲ ಜವಾಬ್ದಾರಿ ತೊಗೊಂಡ್ರೆ ತಂದೆ ತಗೊಂಡು ಮಕ್ಕಳು ಇದಾಗುತ್ತೆ. ಅದರಿಂದ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಬೆಳೆಸಬೇಕು ಅಂತ ನನ್ನ ಅನಿಸಿಕೆ, ನನ್ನ ಅನುಭವದ ಮಾತುಗಳು. ಅದರಿಂದ ಅವರಿಗೆ ಬಿಡಿ ಜವಾಬ್ದಾರಿಗಳು ಹೆಚ್ಚಾಗಿ ಅವರ ಅನುಭವ ಕೊಟ್ಟು ಮಾಡಲಿ. ಆದರೆ ಇವರು ಅದೇ ಎಷ್ಟು ಅಂದರೆ ಈ ಬ್ಲಡ್ ಡೊನೇಟ್ ಮಾಡಿದಂಥವ್ರು ಎಲ್ಲರ ಅಮ್ಮಂದ್ರಿಗೂ ನಾನು ವಿಶೇಷವಾದ ನಮಸ್ಕಾರ ಕೊಡ್ತಾ ಇದ್ದೀನಿ. ಯಾಕೆ ಅಂತಂತಂದರೆ ಇವರಿಗೆ ಎಲ್ಲ ಅಮ್ಮಂದ್ರಿಗೆ ಯಾಕೆ ವಿಶೇಷವಾಗಿ ನಮಸ್ತೆ ಮಾಡ್ತಾರೆ ಅಂದರೆ, ಇಲ್ಲಿ ಕೂತಿರೋರು ಎಲ್ಲರ ತಾಯಿಯಂದ್ರೆ ಬಹಳ ಕಷ್ಟಪಟ್ಟು ಡೆಲಿವರಿ ಪೇಯ್ನ್ ನೊಂದು ಬೆಂದು ಮಕ್ಕಳನ್ನ ನಿಮ್ಮನ್ನು ಪಡೆದಿರ್ತಾರೆ. ಬರ್ತ್ಡೇ ದಿವಸ ಎಲ್ಲರಿಗೂ ಕೇಕ್ ಕಟ್ ಮಾಡು, ಬರ್ತ್ಡೇಗೆ ವಿಷಯ ಹಾಕಿ ಬರ್ತ್ಡೇ ಅಂತ ಜೈಕಾರ ಹಾಕೋದ್ರ ಜೊತೆಗೆ ತಾಯಿಯಂದ್ರೆ ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಎತ್ತು ಹೋಗ್ತಿರ್ತಾರೆ. ಆ ತಾಯಿಯಂದ್ರಿಗೆಲ್ಲರಿಗೂ ವಿಶೇಷವಾಗಿ ನಾನು ಇದು ಮಾಡ್ತೀನಿ. ಇವಾಗ ಎಷ್ಟು 20 hours ನಾನು ಟ್ರೈನ್ ಕೊಟ್ಟಿರೋದು. ಶನಿವಾರ ಮಾರ್ನಿಂಗ್ 8 ಗಂಟೆಗೆ ಕೋಲಾರ ಮಿಷನ್ ಹಾಸ್ಪಿಟಲ್ ETCM ಅಡ್ಮಿಟ್ ಆದರೆ ನೆಕ್ಸ್ಟ್ ಡೇ 2 o'clock ಡೆಲಿವರಿ ಆಗಿರೋದು ನನಗೆ. ಸೊ 20 hours ನಾನು ಟ್ರೈನ್ ಆಗಿದೆ. ಅದರಿಂದ ನಿಮ್ಮಲ್ಲಿ ಮುಂದೆ ರಿಕ್ವೆಸ್ಟು, ಯಾವುದೇ ಕಾರಣಕ್ಕೂ ತಾಯಿಗಳನ್ನ ಆದಷ್ಟು ವಹಿಸಬೇಡಿ. ಹಾಗಂತ ನಿಮ್ಮ ಹೆಂಡತಿಲಿ ಕಷ್ಟ ಕೊಡಿ ಅಂತ ನಾವು ಹೇಳಲ್ಲ. ಸಮತೋಲಿಸ್ಕೊಂಡು ನೀವು ಪ್ರೀತಿಯನ್ನು ಕೊಟ್ಟು ತಾಯಿಯನ್ನ ತಂದೆಗಳನ್ನ ನೋಡ್ಕೋಬೇಕು ಅಂತಂದ್ಬಿಟ್ಟು ಈ ಕಾಲದಲ್ಲಿ ಎಲ್ಲರಿಗೂ ಟೆನ್ಷನ್, ಎಲ್ಲರಿಗೂ ಕೆಲಸದ ಒತ್ತಡ, ಎಲ್ಲರಿಗೂ BP. ಅದರಿಂದ ಯಾರ ಮೇಲೆ ಕೋಪ ಬಿಡಬೇಕು, ಅಮ್ಮನ ಮೇಲೆ ಬಿಡ್ಬೋದಲ್ಲ ಸುಲಭವಾಗಿ. ಅದನ್ನು ಬಿಟ್ಟು ಕಾಲ ಕಳ್ಕೊಳ್ತೀರ. ಅದರಿಂದ ದಯವಿಟ್ಟು ಅದನ್ನು ಸ್ವಲ್ಪ ಸುಧಾರಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಆದರೆ ಅವನು ಸರಿಯಾದ ರೀತಿಯಲ್ಲಿ ಇಷ್ಟು ಜನ ಸ್ನೇಹಿತರನ್ನ ಸಂಪಾದನೆ ಮಾಡಿದ್ದಾನೆ. ನಿಮ್ಮೆಲ್ಲರ ಹರಕೆ ಅವನ ಮೇಲೆ ಇದೆ. ಆಮೇಲೆ ರಾಜ ಲಾಂಛನದವರು ಮಾಡಿರ್ತಕ್ಕಂಥ ಕೆಲಸನ ನಾನು ತುಂಬ ಮೆಚ್ಕೊಳ್ತಾ ಇದ್ದೀನಿ ಈಗ. ಯಾಕೆಂದ್ರೆ ಅವ್ರಿಗೆ ಗಿಡಗಳನ್ನ ಬೆಳೆಸ್ತಾರಲ್ಲ, ನಾನೀಗ ಮನೆ ಕಟ್ಕೊಡೋದು ಪಾರ್ಕ್ ಎದುರುಗಡೆ ಇದೆ. ನಾನು 3 ಸಲ ಎಂಡೋಸ್ಕೋಪಿ ಮಾಡಿಸ್ಕೊಂಡಿದ್ದೀನಿ. ಯಾವಾಗಲೂ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಯಾವಾಗಲೂ ನಾನು ಬಸ್ಸಲ್ಲಿ ಸ್ಟ್ಯಾಂಡಿಂಗ್ಗೆ ಟ್ರಾವೆಲ್ 30 years ಟ್ರಾವೆಲ್ ಮಾಡಿದ್ದೀನಿ ಹೊಸಕೋಟೆ ಟು ಬ್ಯಾಂಗ್ಳೂರು. 30 years ಟ್ರಾವೆಲ್ ಮಾಡಿದಾಗಲೇ ನಾನು ತುಂಬ ಫೈಟ್ ಮಾಡಿ ಮೋಟಮ್ ಅವರಿದ್ದಾಗ ಇದನ್ನೆಲ್ಲ ಎದುರುಗಡೆ ಹೇಳ್ತೀನಿ. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮಂತ್ರಿ ಆಗಿದ್ದಾಗ ಸಗೀರ ಮತ್ತು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಲೇಡೀಸ್ ರಿಸರ್ವೇಷನ್ 4 ಸಲ ಮೆಟ್ಲತ್ತಿದ್ದೀನಿ ವಿಧಾನಸೌಧದಲ್ಲಿ. ಇವತ್ತು ಲೇಡೀಸ್ ಕೂತ್ಕೊಂಡು ಆರಾಮ ಬಸ್ಸಲ್ಲಿ ಹೋಗ್ತಾರೆ ಅನ್ನೋದಕ್ಕೆ ನನ್ನ ಹೋರಾಟ ಬೇಕಾಗುತ್ತೆ. ಆಗಿದ್ರು ಒಂದ್ಸಲ ಏನು ನೀವು ದಬ್ಬಾಳಿಕೆಗಳು ಹೆಣ್ಮಕ್ಳ ಮೇಲೆ. ನಾನು ಇಂದಿರಾನಗರ ಬಸ್ ಸ್ಟಾಪಲ್ಲಿ ಆಗ್ತಿದ್ರೆ ಕಂಡಕ್ಟರು, ನನ್ನ ಗಂಡಸರು ಕೂತಿದ್ದಾರೆ ಲೇಡೀಸ್ ಸೀಟಲ್ಲಿ. ನಾನು ಅಲ್ಲಿ ಕೂತ್ಕೋಬೇಕಪ್ಪ ಎಬ್ಸಿದ್ರೆ ಕೂತ್ಕೋ ಹೋಗ್ರಿ.
ತಕ್ಷಣ ಫುಟ್ಲೋರ್ ಬರ್ಬೋದು ತುರ್ತೀನಿ ಪೈಪ್ನ ಪೊಲೀಸ್ ಸ್ಟೇಷನ್ ಹತ್ರ ನೀವೇನಾದ್ರು ನಾವು ನೆಪಿಸಿ ನನ್ನ ಕೂಡಿಸ್ತಾ ಇದ್ರಿ ಅಂತ. ಆವಾಗ ಎಲ್ಲರೂ ಹಿಂದಕ್ಕೆ ತಿರುಗಿ ನೋಡ್ತಾರೆ. ಹೆಣ್ಣು ಮಕ್ಕಳೇ ನಿಮ್ಮ ಇದನ್ನ ನೀವು ಇನ್ನೊಬ್ರಿಗೆ ತೊಂದರೆ ಕೊಡಬೇಡಿ, ಮನೆಗಳಲ್ಲಿ ಕಾಟ ಕೊಡಬೇಡ್ರಿ, ಆದರೆ ನಿಮ್ಮ ಆತ್ಮಗೌರವವನ್ನು ಕಳ್ಕೊಬೇಡ್ರಿ. ಎಲ್ಲರೂ ನಿಮ್ಮ ರಕ್ಷಣೆ ಮಾಡ್ಕೊಳ್ಳಿ, ಎಲ್ಲರಿಗೂ ಚೆನ್ನಾಗಿ ವಿದ್ಯಾವಂತರನ್ನಾಗಿ ಮಾಡಿ. ಮತ್ತು ಈ ಸಮಾಜಕ್ಕೆ ನೀವು ತುಂಬ ಅಪಾರವಾದ ಕೊಡುಗೆ ಕೊಡಬೇಕಾಗಿದೆ. ಮಕ್ಕಳನ್ನ ತುಂಬ ಪ್ರೀತಿಯಿಂದ ತುಂಬ ಎಚ್ಚರಿಕೆಯಿಂದ ಸಾಕಬೇಕಾಗಿದೆ. ಈಗ ತಾಯಂದ್ರದೇ ಬಹಳ ಮುಖ್ಯವಾದ ಪಾತ್ರ. ಹಾಗಂತ ನಾನು ತಂದೆಗಳನ್ನ ಬಿಡ್ತೀನಿ ಅಂತ ಅನ್ಕೋಬೇಡಿ. ನಿಮ್ಮ ಪಾತ್ರವೂ ಈಕ್ವಲ್ ಆಗಿದೆ ಈಗಿನ ಕಾಲದಲ್ಲಿ. ಹೆಣ್ಮಕ್ಳು ಮನೇಲಿ ನೋಡ್ಕೊಳ್ಳೋಕ್ಕಾಗಲ್ಲ, ತಂದೆಗಳು ವಿಶೇಷವಾಗಿ ಗಂಡ್ಮಕ್ಳು ನೋಡ್ಕೋಬೇಕಾಗುತ್ತೆ. ಎಲ್ಲರೂ ಈಗ ತುಂಬ ಕೇರ್ ತಗೊಂಡು ಮಕ್ಕಳನ್ನ ಬೆಳೆಸಬೇಕಾಗಿದೆ, ದೇಶವನ್ನು ಕಾಪಾಡಬೇಕಾಗಿದೆ. ಅದರಿಂದ ನೀವೆಲ್ಲರೂ ನಿಮ್ಮ ಪಾತ್ರವನ್ನು ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಿ ದೇಶವನ್ನು ರಕ್ಷಿಸಲಿ ಅಂತ ಅಂದ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ ರಾಜ ಲಾಂಛನದವರು ಮಾಡ್ತಕ್ಕಂಥ ಕೈಂಕರ್ಯಗಳಲ್ಲಿ ನನಗೆ ಬಹಳ ಇಷ್ಟವಾದದ್ದು. ನಾನು ಮನೆ ಕಟ್ಕೊಂಡು ಪಾರ್ಕ್ ಎದುರುಗಡೆ ಇದ್ದೀನಿ. ನನಗೆ ಯಾವಾಗಲೂ ಎಂಡೋಸ್ಕೋಪಿ ಮಾಡಿಸ್ಕೊಳ್ತಾ ಇದ್ದೆ 3 ಸಲ 4 ಸಲ. ತುಂಬ ಸಿವಿಯರಾಗಿ ಆಗೋದು. ಊರಲ್ಲಿ ಡಿಸ್ಟ್ರಿಕ್ಟ್ ಆಫೀಸರ್ ನಾನು 7 years ನಾರ್ತ್ ಡಿಸ್ಟ್ರಿಕ್ಟ್ ಬ್ಯಾಂಗ್ಳೂರಲ್ಲಿ ಎಲ್ಲ ತುಂಬ ಸುತ್ತೋದು, ಏನೋ ಟೈಮ್ ಸರಿ ಊಟ ಇರಲ್ಲ, ಹಾಗೆ ಇದೆ. ಆದರೆ ಆ ಪಾರ್ಕ್ ಗಿಡಗಳು ನೀವು ನೆಡ್ತಾ ಇದ್ದಾರೆ. ರಾಜಲಾಂಛನದವ್ರಿಗೆ ವಿಶೇಷವಾದ ವಂದನೆಗಳು. ಆ ಸಮಯದಲ್ಲಿ ಎಷ್ಟೋ ಕಡೆ ಗಿಡಗಳನ್ನ ನೆಟ್ಟಿದ್ದಾರೆ ಇವರು. ಆ ಗಿಡಗಳು ಪಾರ್ಕಲ್ಲಿ ಯಾವ ಗಿಡಗಳೆಲ್ಲ ಗಾಳಿ ಬೀಸ್ತಾ ಇದೆಯೋ ನಾನು ಒಂದು ಮಾತ್ರನೂ ತಗೊಳ್ಳಲ್ಲ. ನಾನು ಇವಾಗ ಎಂಡೋಸ್ಕೋಪಿ ಮಾಡಿಸ್ಕೊಳ್ಳೋ ಸ್ಟೇಜ್ಗೂ ಹೋಗಿಲ್ಲ. ಕ್ವೈಟ್ ಫ್ರೀ ಫ್ರಮ್ ಗ್ಯಾಸ್ಟ್ರಿಕ್. ಅದರಿಂದ ಹೆಚ್ಚು ಹೆಚ್ಚು ಗಿಡಗಳನ್ನ ನೀವು ಸಹ ಬೆಳೆಸುವಾಗ ರಾಜಲಾಂಛನದವ್ರಿಗೂ ಸಹಾಯ ಮಾಡಿ, ನೀವು ಬೆಳೆಸೋದಕ್ಕೆ ಪ್ರೋತ್ಸಾಹ ಕೊಡಿ, ಕಾಪಾಡಿದೆ ಆರೋಗ್ಯಗಳನ್ನ. ಬ್ಯಾಂಗ್ಳೂರ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಇದು ನನ್ನ ಸಾಮಾಜಿಕ ಕಳಕಳಿ ನಿಮ್ಮಗಳ ಹತ್ರ ನಾನು ಕೇಳ್ಕೊಳ್ಳೋದು. ಬೆಳೆಸೋದಕ್ಕೆ ಕೈ ಜೋಡಿಸಿ ನೀವು. ಹಾಗೆಯೇ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ, ಕನ್ನಡವನ್ನು ಕಾಪಾಡಿಕೊಂಡ್ರು ಕಂದಗಳ್ರ. ನೀವು ಗೆಲ್ಲೋದ್ರೆ ಹಿಂದೆಯಲ್ಲೇ ಮಾತಾಡಬೇಡಿ, ಅಥವಾ ನಾನು ಬೇರೆ ಭಾಷೆ ದ್ವೇಷ ಅಂತ ತಿಳ್ಕೊಬೇಡಿ. ಕನ್ನಡವನ್ನು ರಕ್ಷಿಸಬೇಕಾದ್ರೆ ನೀವೆಲ್ಲರೂ ಸಹ ಕನ್ನಡದಲ್ಲಿ ಮಾತಾಡಿಸ್ಬೇಕು. ನಮಗೆ ಭಾಷೆ ಬರುತ್ತೆ ಅಂತ ನೀವು ಮಾತಾಡ್ತಾರೆ, ನೀವು ಕನ್ನಡ ಯಾವಾಗ ಬರುತ್ತೆ? ನೀವು ಮರ್ತೋಗ್ತೀರ, ಅವರು ಮರ್ತೋಗ್ಬಿಡ್ತಾರೆ. ಕನ್ನಡ ಮೇಲೆ ಬರೀ ಕನ್ನಡ ರಾಜ್ಯೋತ್ಸವ ದಿವಸ ಜೈಕಾರಗಳು ಹಾಕೋದಲ್ಲ, ಗಟ್ಟಿ ನಿರ್ಧಾರ ಮಾಡ್ಕೊಳ್ಳಿ. ನಾನು ಕನ್ನಡದಲ್ಲೇ ಮಾತಾಡ್ಬೇಕು ಇವ್ರ ಹತ್ರ. ಕನ್ನಡದಲ್ಲಿ ಬೋರ್ಡ್ಗಳು ಹಾಕ್ಸಿ, ಕನ್ನಡದಲ್ಲಿ ಮಾತಾಡಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಕಾಪಾಡಿ. ಇದು ನನ್ನ ಒಂದು ಬೇಡಿಕೆ. ಮುಂದೆ ಬಹಳ ಬೇಗ ಭಾಷೆ ಹೊಟ್ಟೋಗ್ತಾ ಇದೆ, ವಿಶೇಷವಾಗಿ ಬೆಂಗಳೂರಲ್ಲಿ. ನೀವೆಲ್ಲರೂ ಸಹ ನನ್ನ ಬೇರೆ ಭಾಷೆ ದ್ವೇಷಿ ಅಲ್ಲ, ನಾನು 5 ಭಾಷೆಯಲ್ಲಿ ಮಾತಾಡಬಲ್ಲೆ. 5 ಭಾಷೆನೂ ನಿರಾಕರಣವಾಗಿ ಮಾತಾಡ್ತೀನಿ, ಪರವಾಗಿಲ್ಲ. ಆದರೆ ನಮ್ಮ ಕನ್ನಡ ಮಾತ್ರ ಉಳಿಬೇಕಾದ್ರೆ ಕನ್ನಡದಲ್ಲಿ ತಾವೆಲ್ಲರೂ ಮಾತಾಡಿ ಕನ್ನಡವನ್ನು ಕಾಪಾಡಬೇಕು ಅಂತ ನಾನು ಕೇಳ್ಕೊಳ್ತಾ, ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಡಲಿ. ಎಲ್ಲರಿಗೂ ಆ ಕುಟುಂಬಗಳಿಗೂ ರಕ್ಷಿಸಲಿ. ಸರ್ವೇ ಜನ ಸುಖಿನೋ ಹೋಗುವಂಥ ನಿಮ್ಮೆಲ್ಲರೂ ಒಳ್ಳೆ ಕೆಲಸ ಮಾಡಿ.